ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಶಿರಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಆಧ್ಯಾತ್ಮ ರಾಮಾಯಣದ 3ನೇ ಅಭಂಗವನ್ನು ನೋಡೋಣ. ಆಧ್ಯಾತ್ಮ ರಾಮಾಯಣ. ಆಧ್ಯಾತ್ಮ ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಸಂಪೂರ್ಣವಾಗಿ ಈ ದೇಹದಲ್ಲಿ ಅಂದರೆ ಈ ಪಿಂಡಾಂಡದಲ್ಲಿ ಏನಾಗುತ್ತೆ ಅದೆಲ್ಲವೂ ಕ್ಯಾರೆಕ್ಟರ್ಸ್ನ, ರಾಮಾಯಣದ ಕ್ಯಾರೆಕ್ಟರ್ಸ್, ಕಥಾಭಾಗದಲ್ಲಿರೋ ಕ್ಯಾರೆಕ್ಟರ್ಸ್ನ ನಮ್ಮ ದೇಹಕ್ಕೆ ಹೋಲಿಸ್ಕೊಂಡು ನಮ್ಮ ದೇಹದಲ್ಲಿ ಇರುವ ಆತ್ಮಾರಾಮವನ್ನು ಪ್ರಾಪ್ತಿ ಮಾಡಿಕೊಳ್ಳೋ ಏಕೈಕ ಉದ್ದೇಶದಿಂದ ರಾಜಾರಾಮ್ ಮಹಾರಾಜರು ಈ ಆಧ್ಯಾತ್ಮ ರಾಮಾಯಣದ ರಚನೆಯನ್ನು ಮಾಡಿದ್ದಾರೆ. ಬಾಹ್ಯವಾಗಿ ನೋಡಿದ್ವಿ, ನಾವು ಕಥಾನ ನೋಡಿದ್ವಿ, ಆಡಿಯೋ ವಿಜುವಲ್ಸ್ ಮುಖಾಂತರ ಟಿ ವಿ ಮೇಲೆ ತೋರಿಸಿದ್ರು, ಅದೆಲ್ಲವೂ ಮಾಡಿದ್ರೂ ಕೂಡ ಅದರ ನಿಜವಾದ ಸೂಕ್ಷ್ಮ ಭಾಗ ಏನಿದೆಯೋ ಅದು ನಮಗೆ ಗೋಚರ ಆಗುವುದಿಲ್ಲ. ನಾವೇನು ಅನ್ಕೋತೀವಿ, ಈಗ ಅಲ್ಲಿ ಬಾಣ ಹೊಡಿತಾ ಇರ್ತಾರೆ, ಅವರು ರಾವಣ ಹೊಡಿತಾನೆ, ರಾಮ ಹೊಡಿತಿದ್ದಾನೆ. ರಾಮ ಅಂದರೆ ಯಾರು? ಶುದ್ಧವಾದ ಜ್ಞಾನ. ರಾವಣ ಅಂದರೆ ಯಾರು? ಅಹಂಕಾರ. ಅವೆರಡು ಯಾವ ರೂಪದಲ್ಲಿ ತೋರಿಸ್ತಾರೆ? ಶುದ್ಧವಾದ ಒಂದು ಬಾಣ ಬಿಡ್ತಾನೆ ರಾಮ ಅಲ್ಲಿಂದ. ಅದು ಸಿಂಬಾಲಿಕ್ಕಾಗಿ ಹೆಂಗೆ ತೋರಿಸ್ಬೇಕು ನಮಗೆ? ಆ ಶುದ್ಧವಾದ ಜ್ಞಾನ, ಬೆಳಕು ಏನಿದೆಯೋ ಅದು ಬಾಣದ ರೂಪದಲ್ಲಿ ಅಲ್ಲಿ ಹೋಗುತ್ತಲ್ಲಿ, ನಿನ್ನ ಅಹಂಕಾರವನ್ನು ಮುರಿತೀನಿ ಅಂತ. ಆ ಅಹಂಕಾರ ಏನು ಮಾಡುತ್ತೆ? ನಾನೇ ಕರ್ತೃತ್ವ ಭಾವ, ನಾನೇ ಎಲ್ಲ ಮಾಡೋದು ಅಂತ ಅಹಂಕಾರ ರಾವಣ ರೂಪದಲ್ಲಿ ಅಲ್ಲಿಂದ ಇನ್ನೊಂದು ಬಾಣ ಬಿಡುತ್ತೆ. ಯಾವುದು ಪವರ್ಫುಲ್ ಇರುತ್ತಲ್ಲಿ? ಶುದ್ಧವಾದ ಜ್ಞಾನ. ಆ ಬಾಣ ಹೋಗಿ ಬಾಣದಲ್ಲಿ ಹೋಗಿ ಬಾಣ ಮುರಿದು ಹೋಯ್ತು ಅಂದರೆ ನಾವೇನು ನೋಡ್ತೀವಿ, ಬಾಣ ಟಕರಾಯಿಸ್ತು. ಅದು ಬಾಣ ಟಕರಾಯಿಸೋದು ಇರೋದಿಲ್ಲ. ಶುದ್ಧವಾದ ಜ್ಞಾನ ಹೋಗಿ ಅಜ್ಞಾನವನ್ನು ಹೊಡೆದು ಹಾಕುತ್ತದೆ. ಸಿಂಬಾಲಿಕ್ಕಾಗಿ ನಮಗೆ ಹೆಂಗೆ ತೋರಿಸ್ಬೇಕು? ವಿಜುವಲ್ಸಲ್ಲಿ ಬಾಣ ಎನರ್ಜಿ ಕೊಲೈಡ್ ಆಗುತ್ತಲ್ಲಿ. ಯಾವುದು ಶುದ್ಧವಾದ ಎನರ್ಜಿ ಇರ್ತದೋ ಓವರ್ ಪವರ್ ಮಾಡುತ್ತೆ ನೆಗೆಟಿವ್ ಎನರ್ಜಿನ. ಅದು ನಮಗಿದೆ ಹೆಂಗೆ ಗೋಚರ ಆಗಬೇಕು? ಅದಕ್ಕೆ ನಾವು ಯಾರು, ಈ ದೇಹದಲ್ಲಿ ಹೆಂಗೆ ಈ ಕಾರ್ಯಗಳು ನಡೀತಾವೆ ಅನ್ನೋದು ನಮಗೆ ಗುರ್ತಾದರೆ ಮಾತ್ರ ಅಲ್ಲಿ ನೋಡ್ತಾ ಇರೋದು ಸಂಪೂರ್ಣವಾಗಿಯೂ ಇಲ್ಲೇನು ಆಗ್ತಿದೆಯೋ ಬ್ರಹ್ಮಾಂಡದಲ್ಲಿ ಸ್ಕ್ರೀನ್ ಮೇಲೆ ಅದನ್ನು ಆಡಿಯೋ ವಿಜುವಲ್ ಎಫೆಕ್ಟಿಂದ ರಾಮಾಯಣವನ್ನು ನಮಗೆ ತೋರಿಸ್ತಾರೆ ಅನ್ನೋದನ್ನು ನಮಗೆ ಗೊತ್ತಾಗತ್ತೆ. ಅದಕ್ಕೆ ಈಗ 3ನೇ ಅಭಂಗದಲ್ಲಿ ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು? ಸುಮಿತ್ರಾತಿ ಶುದ್ಧವಾಸನ ಲಕ್ಷ್ಯ ಲಕ್ಷ್ಮಣ ಜಾಣ ಭಾವ ಭರತ ಪ್ರಮಾಣ ಶಮತೋಚಿ ಶತ್ರುಘ್ನ ದೇಹ ಅಯೋಧ್ಯ ನಗರಿ ಆತ್ಮಾತ್ಯಾಚ ಮಂದಿರಿ ದಾಸಮಣೆ ಚಿದಂಬರ ಆತ್ಮಾರಾಮ ರಘುವೀರ. ಆತ್ಮಾರಾಮವೇ ರಘುವೀರನ ರೂಪವನ್ನು ತಗೊಂಡು ಅವತಾರ ತಾಳಿ ತ್ರೇತಾಯುಗದಲ್ಲಿ ಸಗುಣ ರೂಪದಲ್ಲಿ ಬಂದ. ಸಗುಣ 3 ಗುಣ ಉಳ್ಳವನು ಮನುಷ್ಯನಾಗಿ. ಮನುಷ್ಯ ಅಂದಮೇಲೆ ಈ ಸತ್ವಗುಣ, ರಜೋಗುಣ, ತಮೋಗುಣ 3 ಗುಣ ಉಳ್ಳವನಾಗಿ ಅವನು ಬರಬೇಕಾಗತ್ತೆ. ಯಾಕೆಂದರೆ ಕಾರ್ಯ ಮಾಡೋಕ್ಕೆ ನಮಗೆ ತಮಸ್ಸು ಬೇಕು, ರಜೋಗುಣ ಬೇಕು. ರಾಕ್ಷಸರ ಮೇಲೆ ಅಟ್ಯಾಕ್ ಮಾಡುವಾಗ ರಜೋಗುಣ ಕಾರ್ಯ ಮಾಡಬೇಕಲ್ಲ. ಸತ್ವಗುಣ ಉದ್ಧಾರ ಮಾಡುವಾಗ ಸತ್ವಗುಣ. ಹಾಗಾಗಿ ಇವೆಲ್ಲ ಗುಣಗಳು ಉಳ್ಳವನಾಗಿ ಅವನು ಸಾಮಾನ್ಯ ಮನುಷ್ಯನಾಗಿ ಅವತಾರ ತಾಳಿ ನಮ್ಮ ಮುಂದೆ ಪ್ರಕಟ ಆಗುತ್ತಾನೆ. ಜನ್ಮ ಬರೋದಿಲ್ಲ, ಅವನು ಪ್ರಕಟ ಆಗುತ್ತದೆ. ಆ ಎನರ್ಜಿ ಆ ರೂಪದಲ್ಲಿ ಬಿಲ್ಲು ಬಾಣ ಹಿಡ್ಕೊಂಡಿರೋ ಒಂದು ರೂಪವನ್ನು ನಾವು ನೋಡಿದಾಗ ಅದಕ್ಕೆ ರಾಮ ಅಂತ ಹೆಸರು ಕೊಟ್ಟರು. ಸಣ್ಣ ಮಗುವಿಂದ ನಾವು ಆಮೇಲೆ ನೋಡಿದಾಗ, ಫೋಟೋದಲ್ಲಿ ನೋಡಿದಾಗ ನಾವು ಬಿಲ್ಲು ಬಾಣ ಹಿಡ್ಕೊಂಡಿರೋ ಸಗುಣ ರೂಪದಲ್ಲಿ ಆ ರಘುವೀರ ಏನಿದ್ದಾನೋ ಆ ವೀರ ಇಲ್ಲಿದ್ದಾನೆ. ಆತ್ಮ ರೂಪದಲ್ಲಿ ಪಿಂಡಾಂಡದಲ್ಲೂ ಇದ್ದಾನೆ, ಹಾಗಾಗಿ ಸರ್ವತ್ರದಲ್ಲೂ ವ್ಯಾಪಕನಿದ್ದಾನೆ. ಏನು ಹೇಳ್ತಾರಪ್ಪ? ದಶರಥ ಮಹಾರಾಜರಿಗೆ 3 ರಾಣಿಯರಿದ್ದರು. ಅದರಲ್ಲಿ ಕೌಶಲ್ಯಗೆ ರಾಮ, ಸುಮಿತ್ರಾಗೆ ಶತ್ರುಘ್ನ ಮತ್ತು ಲಕ್ಷ್ಮಣ, ಹಾಗೂ ಕೈಕೇಯಿಗೆ ಭರತ. ದಶರಥನ ಅಯೋಧ್ಯ ನಗರಿ. ಇಲ್ಲಿ ಸುಮಿತ್ರನಿಗೆ 2 ಪುತ್ರರಾದರು, ಶತ್ರುಘ್ನ ಹಾಗೂ ಲಕ್ಷ್ಮಣ. ಕೈಕೇಯಿಗೆ ಭರತ ಆದ. ಶ್ರೇಷ್ಠ ವೀರರು ಎಲ್ಲರೂ. ಸುಮಿತ್ರ ಮಿತ್ರನೇ ಹೇಳಬಹುದು, ಆದರೆ ಅವಳಿಗೇನು ಹೆಸರು ಕೊಟ್ಟಿದ್ರಪ್ಪ? ಸುಮಿತ್ರ. ಯಾರು ಸುಮಿತ್ರ? ಸು ಅಂದರೆ ಯಾವಾಗಲೂ ಸೂನ ಆ್ಯಡ್ ಮಾಡಿದಾಗ ಎಲ್ಲವೂ ನಮ್ಮ ಹಿತಕರವಾಗಿ ಅಥವಾ ಸಮಥಿಂಗ್ ಆಸ್ಪೀಷಿಯಸ್ ಅಂತ ಹೇಳ್ತೀವಿ.
ಸುಮಿತ್ರ. ಯಾವ ಮಿತ್ರ ಸುಮಿತ್ರ ಇರ್ತಾನೆ? ಯಾರು ನಮ್ಮ ಹಿತವನ್ನು ಬಯಸ್ತಾನೋ, ಯಾರು ನಮ್ಮನ್ನು ವಿಷಯದಿಂದ ಪರಾವೃತ್ತರಾಗಿ ಮಾಡಿ ಒಳ್ಳೆಯ ವಿಚಾರವನ್ನು ಸದ್ವಿಚಾರವನ್ನು ತೋರಿಸ್ಕೊಡ್ತಾನೋ, ಆ ಹಾದಿಯಲ್ಲಿ ಕರ್ಕೊಂಡು ಹೋಗ್ತಾನೋ ಅವನಿಗೆ ನಾವು ಏನಂತೀವಿ? ಸುಮಿತ್ರ. ಇಲ್ಲಿ ಜೀವಾತ್ಮಕ್ಕೆ ಅಂತರಂಗದಲ್ಲಿ ಶುದ್ಧ ತತ್ವ, ಶುದ್ಧ ವಾಸನ ಅಂತ ಹೇಳ್ತಾನೆ. ಸುಮಿತ್ರಾತಿ ಶುದ್ಧ ವಾಸನ. ನಮ್ಮಲ್ಲಿರುವ ಶುದ್ಧ ವಾಸನವೇ ಸುಮಿತ್ರ. ಬಾಹ್ಯವ ಕಥಾದಲ್ಲಿ ನೋಡಿದ್ವಿ, 3ನೇ ರಾಣಿ ಆಕೆ ಸುಮಿತ್ರ ಅಂತ. ಇಲ್ಲಿ ನಮ್ಮ ಒಳಗೆ ನಮ್ಮ ದೇಹಕ್ಕೆ ಹೋಲಿಸ್ಕೊಂಡಾಗ ಸೂಕ್ಷ್ಮ ಶರೀರದಲ್ಲಿರುವ ವಾಸನಗಳು, ಆ ವಾಸನೆಯಲ್ಲಿ ನಮ್ಮ ಪ್ರಾಪಂಚಿಕ ವಾಸನ ಇರ್ಬೋದು, ಯಾವುದು ನಮ್ಮನ್ನು ಕೆಳಗೆ ಅಧೋಮುಖಕ್ಕೆ ಕರ್ಕೊಂಡು ಹೋಗುತ್ತೆ. ಶುದ್ಧವಾದ ವಾಸನ ಯಾವುದು ಪರಮಾತ್ಮನ ಬಳಿಕ ನಮಗೆ ಊರ್ಧ್ವರೇತಕ್ಕೆ ಕರ್ಕೊಂಡು ಹೋಗುತ್ತೆ, ಅದು ಶುದ್ಧವಾದ ವಾಸನ. ಅದೇ ಶುದ್ಧ ವಾಸನ ಏನಿದ್ದಾಳೆ? ಸುಮಿತ್ರ. ಸಾಕ್ಷಾತ್ ಸುಮಿತ್ರ ನಮ್ಮ ಶುದ್ಧವಾದ ವಾಸನ. ಸೊ ದೇಹದಲ್ಲಿ ಎಲ್ಲರೂ ಇಲ್ಲೇ ಇದ್ದಾರೆ. ರಾಮಾಯಣ ಸಂಪೂರ್ಣ ದೇಹದಲ್ಲಿ ನಡೀತಾ ಇದೆ. ಈಗ ಈ ಶುದ್ಧವಾದ ವಾಸನಾಗಿ ಏನಿರುತ್ತೆ? ಭಗವಂತನ ಆಕರ್ಷಣೆ. ಅದು ಅವಳಿಗೆ ಒಂದು ಪುತ್ರ ಲಕ್ಷ್ಮಣ. ಲಕ್ಷ್ಮಣ ಅಂದರೆ ಲಕ್ಷ್ಯ ಅಂದರೆ ಆ ಮನಸ್ಸಿನ ಒಂದು ಭಾಗ, ಚಿತ್ತ. ಯಾವುದು? ಮೋರ್ ಸಟಲ್ ಬಾಡಿ. ಅದರ ಲಕ್ಷ್ಯ ಯಾವಾಗಲೂ ರಾಮನ ಮೇಲಿರುತ್ತೆ. ರಾಮನ ಬಿಟ್ಟು ಅಂದರೆ ಆತ್ಮದ ಕಡೆಗೆ ಬಿಟ್ಟು ಮನಸ್ಸಿಗೆ ಹೊರಗಡೆ ಹೋಗಬೇಕು ಅಂತ ಇಚ್ಛಾನೇ ಆಗ್ತಾ ಇಲ್ಲ. ಅದರ ಕೆಲಸ ಏನು? ಲಕ್ಷ್ಯದ ಕೆಲಸ ಯಾವಾಗಲೂ ಚಿತ್ತದಲ್ಲಿ ಏನು ಕಾರ್ಯ ನಡೀತಾ ಇದೆ ಅದರ ಮೇಲೆ ಸಂಪೂರ್ಣ ಲಕ್ಷ್ಯ. ಚಿತ್ತದಲ್ಲಿರುವ ವಿಚಾರ ಆಚೆ ಹೋಗ್ತಿದೆಯಾ, ಪುನಃ ಅವನ ಕಡೆ ಹೋಗ್ತಾ ಇದೆ. ಇದರ ಲಕ್ಷ್ಯ ಇಡುವುದು ಲಕ್ಷ್ಮಣ. ಶತ್ರುಘ್ನ. ಯಾರು ಶತ್ರುವನ್ನು ಹೊಡೆದಿ ಅವನನ್ನು ಸಂಹಾರ ಮಾಡ್ತಾರೋ ಅವನು ಶತ್ರುಘ್ನ. ಶತ್ರು ಅಂದರೆ ಎನಿಮೀಸು, ಘ್ನ ಅಂದರೆ ಹೊಡೆಯುವನು. ಯಾರಪ್ಪ ಶತ್ರುಘ್ನ? ಇಲ್ಲಿ ಶಮ ಅಂದರೆ ನಾವು ಸಾಧನ ಚತುಷ್ಟಯದಲ್ಲಿ ನೋಡಿದ್ವಿ. ಶಮದ ಮಾದಿ ಷಟ್ ಸಂಪತ್ತಿ. ಶಮ ಅಂದರೆ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಮಾಡುವವನು. ಯಾವ ಸಾಧನಿಕನಿಗೆ ಮನಸ್ಸಿನ ಮೇಲೆ ಕಂಟ್ರೋಲ್ ಇರುತ್ತೋ, ಯಾವಾಗ ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ಯಾರ ಬಳಿಕ ನಾವು ಹೆಂಗೆ ಮಾತಾಡ್ತಿದ್ದೀವಿ ಅನ್ನೋದು ನಿಯಂತ್ರಣ ಅವನ ಕೈಯಲ್ಲಿ ಇಟ್ಕೋತಾನೋ ಅವನು ಲಕ್ಷ್ಯವನ್ನು ಸಂಪೂರ್ಣವಾಗಿ ರಾಮನ ಮೇಲೆ ಕೇಂದ್ರೀಕರಣ ಮಾಡಲಿಕ್ಕೆ ಸಾಧ್ಯತೆ ಉಂಟಾಗುತ್ತದೆ. ಇಲ್ಲ ಅಂದರೆ ನಾವು ಮನಸ್ಸನ್ನು ಹರಿದಾಡಕ್ಕೆ ಬಿಟ್ಟರೆ ಅದು ಹೊರಗಡೆ ಹೋಗಿ ಹೆಂಗೆ ಬೇಕೋ ಹಂಗೆ ಮಾತಾಡುತ್ತೆ, ಹೆಂಗೆ ಬೇಕೋ ಹಾಗೆ ಅದು ಪ್ರಯೋಗ ಮಾಡುತ್ತೆ ಆ ಮನಸ್ಸು ತನ್ನನ್ನು ತಾನು ವ್ಯಕ್ತಪಡಿಸ್ಲಿಕ್ಕೆ. ಆವಾಗ ಅದಕ್ಕೆ ಮಿತಿ ಏನೂ ಇರುವುದಿಲ್ಲ. ಲಂಗು ಲಗಾಮಿಲ್ಲದ ಕುದುರೆ ಹಾಗೆ ನಾಲ್ಗೆಯಿಂದ ಅದು ಹರಿದಾಡ್ತಿರುತ್ತೆ. ಆ ಮನಸ್ಸನ್ನು ಬಿಟ್ಟುಬಿಟ್ರೆ ಇಟ್ ವಿಲ್ ಟಾಕ್ ದ ವೇ ಇಟ್ ವಾಂಟ್ಸ್ ಡಾಮಿನೇಟಿಂಗ್ಲಿ. ಸೊ ಅದಕ್ಕೆ ಆ ಶಮ ಅಂದರೆ ಮನಸ್ಸಿನ ಮೇಲೆ ಯಾರಿಗೆ ಕಂಟ್ರೋಲ್ ಇರುತ್ತೋ ಅವನು ಶತ್ರುಘ್ನ. ಮನಸ್ಸನ್ನು ಸ್ವಾಧೀನದಲ್ಲಿದ್ದರೆ ಮಾತ್ರ ಅವು ನಮ್ಮ ಜೀವನದಲ್ಲಿ ಎಷ್ಟೇ ಧ್ಯೇಯ ಕಷ್ಟವಿದ್ದರೂ ಅದನ್ನು ಸುಸಾಧ್ಯ ಮಾಡಿಕೊಳ್ಳೋ ಶಕ್ತಿ ಮನಸ್ಸತ್ರ ಇದೆ. ಅದಕ್ಕೆ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋ ಕರ್ತವ್ಯ ಯಾರದು? ಸಾಧಕಂದು. ಅಂಥ ಸಾಧಕ ಏನು ಮಾಡಬೇಕು? ಏಕಾಂತವನ್ನು ಸಾಧಿಸಬೇಕು. ದಿವಸದಲ್ಲಿ ಒಂದು 2-3 ತಾಸು ಮಾಡಿದ್ರೆ ಅದು ಏಕಾಂತ ಆಗುವುದಿಲ್ಲ. ಜಪ ಮಾಡಿದೆ, ನಾಮಸ್ಮರಣೆ ಮಾಡಿದೆ, ಅಭಂಗ ಬರ್ಕೊಂಡೆ, ಆಯಿತು ನಂದಿದು ಏಕಾಂತ. ಇದು ಏಕಾಂತ ಅಲ್ಲ. ಏಕಾಂತ ಅಂದರೆ ಪ್ರಪಂಚದಿಂದ ನಾವು ನಿಸ್ಸಂಗರಾಗಬೇಕು. ನಿಸ್ಸಂಗನಾಗಿ ಮಾಡಿಯನ್ನ ಅಂತ ಗುರು ಭಜನೆಯಲ್ಲಿ ಬರುತ್ತೆ. ಎಲ್ಲರಿಂದನೂ ನನಗೆ ನಿಸ್ಸಂಗ. ಪ್ರಪಂಚದಲ್ಲಿದ್ದರೂ ನಾ ಹೆಂಗಿರಬೇಕು? ನಿಸ್ಸಂಗವಾಗಿರಬೇಕು. ಅಂದರೆ ಯಾವ ವಿಷಯಕ್ಕೂ ನಾನು ತಲೆ ಹಾಕ್ಲಿಕ್ಕೆ ಹೋಗಬಾರ್ದು, ಚರ್ಚೆ ಮಾಡಬಾರ್ದು, ಕಾಮೆಂಟ್ ಮಾಡಬಾರ್ದು. ಏನು ಮಾಡದಿದ್ದಾಗ ನೋ ರಿಯಾಕ್ಷನ್ ಸ್ಟೇಟ್ ಬಂದಾಗ ನಾವು ಆ ಥಾಟ್ಸ್ ಎಲ್ಲ ನಮ್ಮದು ಸೆಟಲ್ ಆಗಿ ಇಟ್ ವಿಲ್ ಕಮ್ ಡೌನ್ ಟು 0 ಲೆವೆಲ್. ಆದರೆ ಪ್ರತಿಯೊಂದು ಮಾತಿಗೂ ನಾನು ಮಾತಾಡಬೇಕು, ಪ್ರತಿಯೊಂದು ಮಾತಿಗೂ ಪ್ರತಿಕ್ರಿಯೆ ಕೊಡಬೇಕು. ನನ್ನ ಒಂದು ಒಪಿನಿಯನ್ ಇಲ್ದೇ ಜಗತ್ತೇ ನಡೆಯೋದಿಲ್ಲ ಅಂತ ಭ್ರಾಂತಿಯಲ್ಲಿ ಬದುಕುವ ಜೀವಕ್ಕೆ ಯಾವತ್ತೂ ಸುಸಾಧ್ಯ ಆಗುವುದಿಲ್ಲ. ಯಾವುದಾದ್ರೂ ಒಂದು ಮಾತನ್ನು ಪ್ರತಿಪಾದಿಸಬೇಕು ಅಂದರೆ ಅದಕ್ಕೆ ನಮಗೆ ಪ್ರಮಾಣ ಬೇಕು, ಪ್ರೂಫ್ ಬೇಕು. ಶಾಸ್ತ್ರದಲ್ಲಿ ಆತ್ಮರೂಪ ನೋಡಬೇಕು ಅಂದರೆ ಕನ್ನಡಿನೇ ಪ್ರಮಾಣ. ಹೆಂಗಪ್ಪ? ಕನ್ನಡಿದಲ್ಲಿ ನಾವು ಹೋಗಿ ನಿಂತ್ಕೋತೀವಿ. ಕನ್ನಡಿ ಏನಾದ್ರು ಚೆನ್ನಾಗಿ ನಾವು ಉಜ್ಜಿ ದಿವಸ ಕ್ಲೀನ್ ಮಾಡಿದರೆ ನಮ್ಮ ಮುಖ ಹೆಂಗೆ ಕಾಣಿಸುತ್ತೆ? ಬೆಳ್ಳಗೆ ಸ್ಪಷ್ಟವಾಗಿ ಕಾಣಿಸುತ್ತೆ, ಲಕ ಕಾಣಿಸುತ್ತೆ. ಆ ಕನ್ನಡಿ ಮೇಲೆ ಧೂಳಿದ್ರೆ ಏನಾಗುತ್ತೆ? ನಮ್ಮ ಮುಖ ಬ್ಲರ್ ಕಾಣಿಸುತ್ತೆ. ಏನೋ ನನ್ನ ಮುಖಕ್ಕೇನೋ ಅಂಟ್ಕೊಂಡಿದ್ದಿಲ್ಲ, ನಾವು ಹಿಂಗೆ ಮುಟ್ಕೊಂಡು ನೋಡ್ತೀವಿ. ಆದರೆ ಅಲ್ಲಿ ಕನ್ನಡಿದಲ್ಲಿ ಧೂಳು ಕೂತಿರುತ್ತೆ. ಅದಕ್ಕೆ ಇಲ್ಲಿ ರಾಮನನ್ನು ನೋಡಬೇಕು. ಆತ್ಮ ರಾಮ ಬ್ರಹ್ಮವಸ್ತುನ ಇಲ್ಲೇ ಒಳಗೆ ಪಡ್ಕೋಬೇಕು. ಅಂದರೆ ಭಕ್ತಿಯ ಮಾಧ್ಯಮದಿಂದ
ನಾವು ಹೋಗಬೇಕಾಗತ್ತೆ. ಮಾಧ್ಯಮ ಅಂದರೆ ಇಟ್ಸ್ ಎ ಮೀನ್ಸ್. ಭಕ್ತಿ ಈಸ್ ಅನ್ ಇನ್ಸ್ಟ್ರೂಮೆಂಟ್. ನಾವು ಭಕ್ತಿ ನೋಡಲಿಕ್ಕಾಗೋದಿಲ್ಲ. ಭಕ್ತಿ ಈಸ್ ಅಸ್ ವೆರಿ ವೆರಿ ಸಟಲ್ ಭಾವ. ಅದಕ್ಕೇನು ಬೇಕು ನಮಗೆ? ದೃಢವಾದ ಭಾವ, ನಿಷ್ಠಾ. ಇದು ಯಾರಪ್ಪ? ಇದು ಭರತ. ನಮ್ಮಲ್ಲಿ ಈ ಈ ಭಾವನೆ ಇದ್ದರೆ, ಅಂದರೆ ದೃಢವಾದ ಭಕ್ತಿ, ಪ್ರೀತಿ, ಪ್ರೇಮ, ಭಗವಂತ ಅಪ್ಪ ನೀ ನನಗೆ ಬೇಕೇ ಬೇಕು ಅನ್ನೋದಾದರೆ ಅವನು ಯಾರಿರ್ತಾನೆ? ಭರತ. ಭಕ್ತಿ ಇದೆ ನನಗೆ, ಆದರೆ ಭಾವನೆ ಇಲ್ಲ ಅಂದರೆ ಭರತ ಅಲ್ಲಿಲ್ಲ. ಯಾರ್ಯಾರಿಲ್ಲ ಕ್ಯಾರೆಕ್ಟರ್ಸ್ ನಮ್ಮೊಳಗೆ ಅಂತ ನಾವೇ ನಮ್ಮ ಗಮನಕ್ಕೆ ತಂದಾಗ ಸೆಲ್ಫ್ ಅನಲೈಸ್ ಮಾಡಿಕೊಂಡ್ರೆ ಭರತ ಇಲ್ಲ. ಶಾಂತಿ ಸಮಾಧಾನ ಅಂದರೆ ಸೀತಾ ಇಲ್ಲ. ಆತ್ಮಾರಾಮ ಇದ್ದರೂ ನಮಗೆ ಗೊತ್ತಿಲ್ಲ ಅವನು ಇಲ್ಲಿ ಒಳಗಿದ್ದಾನೆ, ಅವನು ಹೋಗ್ಬಿಟ್ಟಿದ್ದಾನೆ ಕಾಡಲ್ಲಿ. ಅಂದರೆ ಕಾಡಲ್ಲಿ ಅಂದರೆ ಪ್ರಪಂಚದಲ್ಲಿ ಸುತ್ತ ಹೊಡಿತಾ ಇದೆ ಈ ಜೀವಾತ್ಮ, ಅದಕ್ಕೆ ಇಲ್ಲಿದೆ ಅಂತ ಗೊತ್ತಿಲ್ಲ. ಶಾಂತಿ ಸಮಾಧಾನನ ಹುಡುಕೋತ ಹೊಂಟಿದೆ ಅದು ಜೀವಾತ್ಮ. ಶಾಂತಿ ಸಮಾಧಾನ ಯಾವಾಗಿರುತ್ತೆ? ಯಾವಾಗ ಆತ್ಮಾರಾಮನ್ನ ಇಲ್ಲಿ ಕಂಡುಕೊಂಡಾಗ ಶಾಂತಿ ಸಮಾಧಾನ ಸೀತಾ ಇಲ್ಲಿ ಒಳಗೆ ತಾನಾಗೆ ತಾನು ಸ್ಥಾಪಿತ ಆಗತ್ತೆ. ಅದಕ್ಕೆ ಭರತ ಆಗದಲೇ ಹೊರತು ರಾಮನ ದರ್ಶನ ಆಗಲಿಕ್ಕೆ ಸಾಧ್ಯತೆಯೇ ಇಲ್ಲ. ಭರತ ಅಂದರೆ ಭಾವ, ಆ ದೃಢವಾದ ಭಾವ, ನಿಷ್ಠೆ, ಅನ್ಫ್ಲಿಂಚಿಂಗ್ ಫೇತ್ ಆ್ಯಂಡ್ ಡಿವೋಷನ್ ಇನ್ ಸದ್ಗುರು ಅವ್ರ ಗುರು. ನಮ್ಮ ಅವನು ಹೇಳಿದ್ದೇ ನಮಗೆ ವೇದವಾಕ್ಯ ಆಗ್ಬಿಡ್ಬೇಕು. ಅವನು ಈಗ ಸಂಜೆ ಆದಾಗ, ಈಗ ನಾನು ಬೆಳಗಿದೆ ರೀ ಇವತ್ತು ಸೂರ್ಯ ಈಗ ಹುಟ್ಟುತ್ತಿದ್ದಾನೆ ಅಂತ ಹೇಳಿದ್ರೆ ಹೌದಪ್ಪ ಆಯಿತು ಅಂತ ಹೇಳಿ, ಹಂಗೆಂಗ್ರಿ ಹೇಳ್ತೀರಾ ನೀವು? ಸಂಜೆ ಆಗ್ತಿದೆ, ಬೆಳಗಿದೆ ಇದೆ, ಈಗ ನಾವು ಈ ಸೂರ್ಯ ಹುಟ್ಟುತ್ತಿದ್ದಾನೆ ಅಂತ ಹೇಳ್ತೀರಾ ಅನ್ನೋ ವಿತರ್ಕ ಇಲ್ಲ ಅವನ ಹತ್ರಲ್ಲಿ. ಅವನು ಈಗ ಹುಟ್ಟುತ್ತಿದೆ ಅಂದರೆ ಹೀಗೆ ಹುಟ್ಟುತ್ತಿದೆ ಅಷ್ಟೇ, ಮುಗೀತಷ್ಟೆ. ಅಂಥದ್ದೆಲ್ಲ ಲೀನೆ ಮಾಡಿ ನಮ್ಮ ಕಣ್ಮುಂದೆ ತೋರಿಸಿರ್ತಾನೆ ಅವನು ಭಗವಂತ. ಸೂರ್ಯನ ಅವನೇ ಮರೆ ಮಾಚಿಬಿಡ್ತಾನೆ. ಈಗ ಸೂರ್ಯ ಅಸ್ತ ಆಗಷ್ಟರಲ್ಲಿ ಅವನೇ ಅದನ್ನು ಮರೆ ಮಾಚಿಬಿಡ್ತಾನೆ. ಅದರ ಮುಂಚೆನೇ ಅಸ್ತ ಮಾಡಿಬಿಡ್ತಾನೆ, ಮುಂಚೆನೇ ಉದಯ ಮಾಡ್ತಾನೆ. ಅಂದರೆ ತ್ರೈಲೋಕ್ಯದ ಒಡೆಯನ ಕೈಯಲ್ಲಿ ಎಲ್ಲ ಸೂರ್ಯ ಚಂದ್ರ ಎಲ್ಲವೂ ಅವನ ಕೈಯಲ್ಲಿರುತ್ತೆ. ಅವನು ಹೆಂಗೆ ಬೇಕಾದ್ರೂ ಅದನ್ನು ಅವನ ಇಚ್ಛಾ ಮಾತ್ರದಿಂದ, ಮಾಜಾದ್ ಹಾಕಮಾನಿ ಅಂದರೆ ಹೇಳಿದ್ರು ಸ್ವಾಮಿ, ನನ್ನ ಇಚ್ಛೆ ಪ್ರಕಾರದಿಂದ ಅವು ನಡೀತಾವೆ ಅಂತ. ನನ್ನ ಕೈಯಲ್ಲಿ ಅದರ ಸತ್ತಾ ಇರೋದು ಅಂದ ಮೇಲೆ ಆ ಭಾವ ಆ ಇರ್ದಲೇ ಹೊರತು, ಭರತ ಇರಲಾರ್ದೆ ಹೊರತು ರಾಮನ ದರ್ಶನ ಸಾಧ್ಯ ಇಲ್ಲ. ದೇಹ ಅಯೋಧ್ಯ ನಗರಿ. ದೇಹ ಅಂದರೆ ಏನು? ಅಯೋಧ್ಯ ನಗರಿ. ಅಯೋಧ್ಯ, ಎಲ್ಲಿ ಯಾವ ಯುದ್ಧವೂ ಆಗುವುದಿಲ್ಲ, ಅದು ಅಯೋಧ್ಯ ನಗರಿ. ಅಂದರೆ ಈ ದೇಹ ಏನು? ಯಾವಾಗಲೂ ಇದರ ನ್ಯಾಚುರಲ್ ಸ್ಟೇಟ್ ಪೀಸ್ ಇದೆ, ಪೀಸ್, ಆನಂದ ಸ್ಥಿತಿಯಲ್ಲಿರತ್ತೆ ಈ ದೇಹ ಯಾವಾಗಲೂ. ಆದರೆ ಇದರದ ಆನಂದ ಭಂಗ ಮಾಡಲಿಕ್ಕೆ ನಾವೇ ಕಾರಣೀಭೂತರು. ಈ ಮನಸ್ಸು ಕರ್ತೃತ್ವ ಭಾವವನ್ನು ಹೊಂದಿ ಮೈಂಡ್, ಇಂಟಲೆಕ್ಟ್, ಬಾಡಿ ಐಡೆಂಟಿಫಿಕೇಷನ್ ಮಾಡಿಕೊಂಡು ತನ್ನ ಆನಂದನ ಭಂಗವನ್ನು ಮಾಡಿಕೊಂಡು ಈ ದೇಹಕ್ಕೆ ತಾಪತ್ರಯ ಕೊಟ್ಟು ಜಡ್ಡು ಜಾಪತ್ರಯಕ್ಕೆ ಇದನ್ನು ಹಾಕಿ ಸಿಲುಕಿ ಅದು ಒದ್ದಾಡ್ತಿರುತ್ತೆ ದೇಹ. ಇಲ್ಲ ಅಂದರೆ ದೇಹದಲ್ಲಿ ಯಾವ ಥರವಾದ ಯುದ್ಧವೇ ಇಲ್ಲ. ದೇಹದಲ್ಲಿ ವಿವಿಧವಾದ ಅವಯವಗಳಿದ್ದಾವೆ, ಆದರೆ ನಾವೇನು ಮಾಡ್ತೀವಿ? ಎಲ್ಲ ಭೇದ, ಬೇರೆ ಬೇರೆ, ಲಂಗ್ಸ್ ಬೇರೆ, ಕಿಡ್ನಿ ಬೇರೆ, ಅದ್ರ ಫಂಕ್ಷನ್ ಬೇರೆ, ಇದ್ರ ಫಂಕ್ಷನ್ ಬೇರೆ. ಆದರೆ ಒಟ್ಟೆ ನಾವು ದೇಹನ ನೋಡ್ತೀವಿ. ನಾವು ಯಾರಾದರೂ ನನ್ನ ಕಿಡ್ನಿ ಬೇರೆ ಇದೆ ರೀ, ನನ್ನ ಲಂಗ್ಸ್ ಬೇರೆ ಇದೆ ರೀ ಅಂತ ನಾವು ಹೇಳ್ತೀವಲ್ಲ, ಇದು ನನ್ನ ದೇಹ ಅಂತ ನಾವು ಗುರುತಿಸ್ತೀವಿ. ನಾವು ಯಾವ ಥರ ಭೇದಪಡಿಸಿ ಇಲ್ಲ ಇದು ನನ್ನ ಕೈ ಬೇರೆ, ಇದು ನನ್ನ ಕಾಲು ಬೇರೆ ಅಂತ ಯಾವತ್ತಾದರೂ ಹೇಳ್ತೀವ? ಇಲ್ಲ, ಎಲ್ಲವನ್ನೂ ಸಮಾನ ರೂಪದಿಂದ ನೋಡ್ತೀವಿ. ಯಾಕೆಂದರೆ ಅವನೆಲ್ಲವನ್ನೂ ಕಂಟ್ರೋಲರ್ ಯಾರಿರ್ತಾನೋ ಅವನು ಒಳಗಿದ್ದಾನೆ, ಆತ್ಮರಾಮ. ಸುಖದಿಂದ ಅವನಿಲ್ಲಿ ವಾಸ ಮಾಡ್ತಿದ್ದಾನೆ, ನಿರ್ಲಿಪ್ತತೆಯಿಂದ, ಅಂಟ್ಕೊಳ್ಳಾರ್ದಲೇನೆ. ಅದಕ್ಕೆ ಯಾವ ಆವರಣಕ್ಕೂ ಅಂಟ್ಕೊಳ್ಳಾರ್ದಲೇನೆ 5 ಕೋಶಗಳು: ಅನ್ನಮಯ ಕೋಶ, ಪ್ರಾಣಮಯ, ಮನೋಮಯ, ಜ್ಞಾನಮಯ, ಆನಂದಮಯ. ಎಲ್ಲ 5 ಕೋಶದಲ್ಲಿ ಗುಹೆದಲ್ಲಿ ಅವನಿದ್ದಾನೆ. ಇದು ಯಾವ ಕೋಶಕ್ಕೂ ಅವನು ಅಂಟ್ಕೊಂಡಿರೋದಿಲ್ಲ. ಸೊ ಅಂಥ ಸ್ಥಿತಿಯಲ್ಲಿ ಆನಂದದಿಂದ ವಾಸ ಮಾಡ್ತಿರ್ತಾನೆ. ಅದಕ್ಕೆ ತೊಂದರೆ ಕೊಡೋದು ಯಾರು? ಈ ಮನಸ್ಸು ಹೊರಗಡೆ ಹೋಗಿ ರಿಯಾಕ್ಷನ್ ಮಾಡಿ ಆ ತೊಂದರೆ ಎಲ್ಲ ಕೊಟ್ಟು ದೇಹದನ್ನು, ಆನಂದದನ್ನು ಬ್ಯಾಲೆನ್ಸ್ ಬಿಗಡಾಯಿಸಿ ಅದನ್ನು ಇಂಬ್ಯಾಲೆನ್ಸಿಗೆ ತಂದು ಕರ್ಮಕ್ಕೆ ಈಡೇರಿಸಿ ಪುನರಪಿ ಜನ್ಮಂ ಪುನರಪಿ ಮರಣಂ ಭಾಗಕ್ಕೆ ಸೇರಿಸುತ್ತೆ. ಅದಕ್ಕೆ ಇಂಥ ಒಂದು ರಘುವೀರ ಯಾವ ಸಗುಣ ರೂಪದಲ್ಲಿ ನಾವು ನೋಡಿದ್ವೋ ಅದೇ ಸಗುಣ ರೂಪದಲ್ಲಿರುವ ಇದನ್ನು ಒಳಗಿರುವ ಆತ್ಮಾರಾಮನ್ನು ಪಡ್ಕೋಬೇಕು ಅಂದರೆ ಮನಸ್ಸಿಗೆ ನಾವು ಏನು ಹಾಕಬೇಕು? ಫೆನ್ಸಿಂಗ್ ಹಾಕಬೇಕು. ಹೊರಗಡೆ ಹೋಗಬಾರದು, ವಿಷಯ ವಸ್ತು ವ್ಯಕ್ತಿ ಹಿಂದೆ ಹೋಗಬಾರದು. ಇಂದ್ರಿಯ ಮುಖಾಂತರ ನೀನೇ ನೋಡಬೇಕು ಅಂತ ಇಚ್ಛೆ ಪಡ್ತಿದ್ದೋ ಇಂದ್ರಿಯಗಳೆಲ್ಲ ಒಳಗೆ ಡೈರೆಕ್ಟ್ ಮಾಡಿದ್ರೆ ಇಲ್ಲೇ ಅವನು ಕಾಣಿಸ್ತಾನೆ. ಫಸ್ಟ್ ಅವನನ್ನು ಇಲ್ಲಿ ಪಡ್ಕೋಬೇಕು. ಇಲ್ಲಿ ಪಡ್ಕೊಂಡ ಮೇಲೆ ನೀವು ಇಡೀ ಜಗತ್ತನ್ನೇ ರಾಮರೂಪವಾಗಿ ನೋಡಬೇಕು, ಚಿದಂಬರ ರೂಪವಾಗಿ ನೋಡಬಹುದು. ಅದರ ಹೊರತಾಗಿ ನಾನು ಕಣ್ಮುಚ್ಕೊಂಡು ಎಲ್ಲರನ್ನೂ ಚಿದಂಬರ ರೂಪ ನೋಡ್ತೀನಿ, ಹೆಂಗೆ ಸಾಧ್ಯತೆ ಇದೆ? ಒಳಗೆ ಹಗೆ ಇದೆ, ಅವ್ರ ಬಗ್ಗೆ ದ್ವೇಷ ಇದೆ, ಅವ್ರ ಕಣ್ಣು ಮುಂದೆ ಬಂದರೆ ಅವ್ರನ್ನ ತಡ್ಕೊಳ್ಳಿಕ್ಕಾಗೋದಿಲ್ಲ ನಮ್ಮ ಕೈಯಲ್ಲಿ, ಹೆಂಗೆ ನೋಡ್ಲಿಕ್ಕೆ ಸಾಧ್ಯ? ಎಲ್ಲಿವರೆಗೂ ಅವನನ್ನು ಇಲ್ಲಿ ಪಡ್ಕೊಳ್ಳೋದಿಲ್ಲವೋ ಅಲ್ಲಿವರೆಗೂ ಇಡೀ ಜಗತ್ತು, ಬ್ರಹ್ಮಾಂಡ,
ರಾಮರೂಪ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಸರ್ವಂ ಖಲ್ವಿದಂ ಬ್ರಹ್ಮಾಸಿ, ಬ್ರಹ್ಮ ವಸ್ತು ಹೊರತಾಗಿ ಗುಟ್ಟ ಬೆಟ್ಟ ಮರ ಕಲ್ಲು ಮಣ್ಣು ಅಣು ರೇಣು ತೃಣ ಕಾಷ್ಟದಲ್ಲಿ ಅವನು ವ್ಯಾಪಿಸಿದ್ದಾನೆ. ಅದು ನಾವು ಕೈಯಲ್ಲಿ ಮುಟ್ಟಿ ಒಂದು ಮಣ್ಣನ್ನು ನೋಡಿದ್ರು ಕೂಡ ಪರಮಾತ್ಮನೇ ನೀನು ಇಲ್ಲಿದ್ಯಪ್ಪ ಅನ್ನೋ ಭಾವನೆ ಬರಬೇಕು ಅಂದರೆ ಫಸ್ಟ್ ಅವನನ್ನು ನಾವು ಇಲ್ಲಿ ಪಡ್ಕೋಬೇಕು. ಅದಕ್ಕೆ ಮನಸ್ಸಿಗೆ ನಾವು ಫೆನ್ಸಿಂಗ್ ಹಾಕಬೇಕು, ನಾವೇ ಹಾಕಬೇಕು ಫೆನ್ಸಿಂಗ್. ಗುರು ಕೊಟ್ಟಿದ್ದ ಬೋಧನೆಯಿಂದ ಫೆನ್ಸಿಂಗ್ ಹೆಂಗೆ ಹಾಕಬೇಕಪ್ಪ, ನಾವು ಹಾಕ್ಲಿಕ್ಕಾಗಲ್ಲ, ಅವ್ನ ಕೃಪೆ ಮಾಡಬೇಕು. ಮಾಡಿದ್ದಾನೆ ಅವ್ನ ಕೃಪೆ ನಮ್ಮ ಮೇಲೆ. ಅವನ ಬೋಧನೆಯನ್ನು ಹೇಳಿದ್ದಾನೆ, ಗ್ರಂಥ ವಾಚನ ಮಾಡಿ ಅಂತ ಹೇಳಿಯಾನೆ, ಅಭಂಗ ಓದಿ ಅಂತ ಹೇಳಿದ್ದಾನೆ, ಜಪ ಮಾಡಿ ಅಂತ ಹೇಳಿಯಾನೆ, ದಾನ ಮಾಡಿ ಅಂತ ಹೇಳಿಯಾನೆ. ಎಷ್ಟೊಂದೆಲ್ಲ ಸಾಧನೆಗಳ ಫೆನ್ಸಿಂಗ್ ಹಾಕ್ಕೊಟ್ಟಿದ್ದಾನೆ. ಈ ಜೀವ ಆಚೆ ಹೋಗಬಾರದು ಅಂತ ನಾವು ಫೆನ್ಸ್ ಹಾಕ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಗುರು ಕೃಪೆ ಆಗಬೇಕು, ಗುರು ಕೃಪೆ ಆಗಬೇಕು, ಸ್ವಾಮಿ ಕೃಪೆ ಮಾಡಬೇಕು ಅಂತ ಬರೀ ಸಬೂಬ್ ಹೇಳುತ್ತಾ ನಾವು ಪೋಸ್ಟ್ಫೋನ್ ಮಾಡ್ತಾ ಹೋಗ್ತಾ ಇದ್ದೀವಿ. ಪ್ರೊಲಾಂಗಿಂಗ್ ಅವರ್ ರಿಯಲೈಸೇಷನ್ ಆಫ್ who am I? Am I this body? No. Am I this mind? No. Am I this intellect? No. Who am I? ಸಚ್ಚಿದಾನಂದ ಆತ್ಮ, ಶಿವನು ನಾನು ನಾನೇ, ಶಿವೋಹಂ 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 ಅಂತ ಹೇಳುತ್ತಾ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಜೈ ಚಿದಂಬರ.